ಹಾಯ್ ಫ್ಯಾಮಿಲಿ, ಇವತ್ತು ಅಮ್ಮ ಮನೆಯಿಂದ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಟಿಫನ್ ಎಲ್ಲ ತಿನ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಮ್ಮಗೆಲ್ಲ ಹೇಳಿಬಿಟ್ಟು ಸೊ ಇವಾಗ ಹೊರಟ್ವಿ ಊರಿಗೆ. ಒಂದು ವಾರ ಆರಾಮಾಗಿದ್ವಿ. ಇವಾಗ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಹೊರಟ್ವಾ. ಆನ್ ದ ವೇ ಹೋಗ್ತಾ ಬುಜ್ಜಿ ಬೇಬಿ ವಾಟರ್ ಮೆಲನ್ ಬೇಕು ಅಂತ ಹೇಳ್ದೆ. ಸೊ ಹಾಗಾಗಿ ಅಲ್ಲೇ ಒಂದು ಸ್ಟಾಪ್ ಹಾಕ್ಬಿಟ್ಟು ಎಲ್ಲರೂ ವಾಟರ್ ಮೆಲನ್ ತಿಂದ್ವಿ. ಈ ಬೇಸಿಗೆಗೆ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಅಲ್ವಾ, ಹಾಗಾಗಿ ಸೊ ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ಒಂದು ವಾರದಿಂದ ಇದ್ದಿದ್ದಿಲ್ಲ ಅಲ್ಲ, ಅದಕ್ಕೆ ಚಿಕ್ಕಪ್ಪ ಮಾತಾಡಿಸ್ತಾ ಇದ್ರು. ಸೊ ಅವ್ರ ಹತ್ರನೂ ಮಾತಾಡ್ಕೊಂಡಿದ್ರು. ಆ್ಯಂಡ್ ಫಸ್ಟು ಮನೆಗೆ ಬಂದಿದ್ದ ತಕ್ಷಣ ನಾನು ಹೋಗಿದ್ದು ಟೆರಸಿಗೆ. ಬಿಕಾಸ್ ಗಿಡ ಎಲ್ಲ ಒಣಗಿಸ್ಬಿಟ್ಟಿದ್ದಾರೆ, ನೀರೇ ಹಾಕಿಲ್ಲ. ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ ನಾನು, ಬಟ್ ಅವ್ರು ಹಾಕೋದು ಮರ್ತೋಗ್ಬಿಟ್ಟಿದ್ದಾರೆ. ತುಂಬ ಬಿಸಿಲು ಬೇರೆ ಅಲ್ವಾ, ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ಹಾಕಲೇಬೇಕು. ಸೊ ಹಾಗಾಗಿ ಫಸ್ಟು ಹೋಗಿ ನೀರೆಲ್ಲ ಹಾಕ್ಬಿಟ್ಟು ಆ್ಯಂಡ್ ತುಂಬ ಕಳೆಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಆ್ಯಂಡ್ ಕೆಲವೊಂದು ಗಿಡ ಎಲ್ಲ ಒಣಗೋಗಿತ್ತು ಅನ್ನಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೆ. ನೋಡಿ ಹೆಂಗೆ ಒಣಗಿಸ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಊರಿಗೆ ಹೋಗಬೇಕು ಅಂದರೆ ಇದೊಂದು ಪ್ರಾಬ್ಲಮ್ ನನಗಿವಾಗ. ಸೊ ಹಾಗಾಗಿ ಎಲ್ಲನೂ ಫಸ್ಟು ಕಟ್ ಮಾಡಿಬಿಟ್ಟು, ಹಾಗೆಯೇ ತುಂಬ ಸೊಪ್ಪೆಲ್ಲ ಬಿಟ್ಟಿತ್ತು, ಪಾಲಕ್ಕು ದಂಟು ಆ ಥರದ್ದೆಲ್ಲ. ಹಾಗಾಗಿ ಎಲ್ಲ ಕಿತ್ಕೊಳ್ಳೋಣ, ಒಂದು ಟೈಮಿಗೆ ಸಾಂಬಾರ್ಗಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ಕಿತ್ಕೊತಾ ಇದ್ದೀನಿ. ಒಂದು ಇಡಿಯಷ್ಟು ಸೊಪ್ಪು ಸಿಕ್ಕಿತ್ತು, ಫ್ರೆಶ್ ಆಗಿ ಸಖತ್ತಾಗಿತ್ತು. ಸೊಪ್ಪು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕಿತ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಅದಾದಮೇಲೆ ಒಂದು ಪಾರ್ಸಲ್ ಬರಬೇಕಿತ್ತು, ಅದು ಕೂಡ ಬಂತು. ಅದನ್ನು ರಿಸೀವ್ ಮಾಡಿಕೊಂಡು ಒಂದು ವಾರದಿಂದ ಮನೇಲಿ ಇದ್ದಿದ್ದಿಲ್ಲಲ್ಲ, ಸೊ ತರಕಾರಿ ಏನೂ ಇದ್ದಿದ್ದಿಲ್ಲ. ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಚಪ್ರಕಲ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಎಲ್ಲಿ ಮನೆಗೆ ಬಂದು ಅಡುಗೆ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಬೇಗ ಬೇಗ ಒಂದು ಕಡೆ ಸಾಂಬಾರು ಅನ್ನಕ್ಕೆಲ್ಲ ಇಟ್ಟಿದ್ದೆ. ಅಡುಗೆ ಎಲ್ಲ ಮಾಡಿ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಇವಾಗ ಊಟ ಅವರೇ ಆರಾಮಾಗಿ ತಿಂತಾರೆ. ಸೊ ಹಾಗಾಗಿ ಕೊಟ್ಬಿಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಎತ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡಿ ಬುಜ್ಜಿ ಬೇಬಿಗೆ ಔಷಧಿ ಎಲ್ಲ ಹಾಕಿ ಮಲಗಿಸ್ದೆ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.